ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಶಿವಮೊಗ್ಗದಲ್ಲಿ ಕಾರು ಗಾಜು ಹೊಡೆದ ಪ್ರಕರಣ, ಮೂವರು ಆರೋಪಿಗಳ ಬಂಧನ. ಶಿವಮೊಗ್ಗ ನಗರದ ಶರಾವತಿ ನಗರದ 2ನೇ ಕ್ರಾಸ್ನಲ್ಲಿ ವ್ಯಕ್ತಿಯೊಬ್ಬರ ಕಾರಿನ ಗಾಜು ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಪೇಟೆ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮನೆ ಖರೀದಿ ವಿಚಾರದಲ್ಲಿ ನಡೆದ ಗಲಾಟೆಯೇ ಈ ಕೃತ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಪೊಲೀಸ್ ತನಿಖೆಯಲ್ಲಿ ತಿಳಿದುಬಂದಿದೆ. ಮಾರ್ಚ್ 3ರಂದು ಶರಾವತಿ ನಗರದ ನಿವಾಸಿಯಾದಂತಹ ಸುರೇಶ್ ಅವರು ತಮ್ಮ ಮನೆಯ ಮುಂದೆ ನಿಲ್ಲಿಸಿದಂತಹ ಕಾರಿನ ಗಾಜನ್ನು ಮುಸುಕುಧಾರಿಗಳು ಆಯುಧಗಳಿಂದ ಒಡೆದು ಪರಾರಿಯಾಗಿದ್ದರು. ಈ ಕುರಿತು ಸುರೇಶ್ ಅವರು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು. ತನಿಖೆ ಬಳಿಕ ಶರತ್ ಕೆ, ಪ್ರಶಾಂತ್ ಹಾಗೂ ಸತೀಶ್ ಅವರನ್ನು ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸಿದಾಗ ಮನೆ ಖರೀದಿ ವಿಚಾರದಲ್ಲಿ ನಡೆದಂತಹ ಜಗಳವೇ ಈ ಕೃತ್ಯಕ್ಕೆ ಕಾರಣ ಎಂದು ಅವರು ಒಪ್ಪಿಕೊಂಡಿದ್ದಾರೆ. ದೂರುದಾರ ಸತೀಶ್ ಖರೀದಿಸಬೇಕಿದ್ದ ಆಸ್ತಿಯನ್ನು ಆರೋಪಿ ಸತೀಶ್ ಖರೀದಿಸಿದ್ದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಜಗಳ ನಡೆದು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸು ಮತ್ತು ಪ್ರತಿ ಕೇಸುಗಳು ದಾಖಲಾಗಿದ್ವು. ತನಿಖೆ ಪ್ರಕಾರವಾಗಿ ನೆಕ್ಸ್ಟ್ ಪೊಲೀಸ್ನವ್ರು ತನಿಖೆ ಮಾಡ್ತಾರಲ್ಲ, ಅವಾಗೆಲ್ಲ ಬೆಳಕಿಗೆ ಬರ್ತದೆ. ಅವ್ರ ಸಿಕ್ಕಿದಾರ ಈಗ ಏನಾರು? ಇಲ್ಲ ಸರ್, ಅದು ಇನ್ನು ಸಿಕ್ಕಿದ ಮಾಹಿತಿ ಕೊಟ್ಟಿಲ್ಲ ನಮಗೆ. ಪೊಲೀಸ್ ಎಲ್ಲ ತೆಗಿತಿದ್ದಾರೆ. ಮತ್ತು ನಾವು ಹೇಳಿದ್ವಿ ಸರ್ ಅವರಿಗೆ, SP ಅವರಿಗೆ. ತೊಡ್ತಿದ್ವಿ. ಹೋದ್ರೆ ಎಲ್ಲಿಂದ ಜನ ಎಲ್ಲ ಓಡಾಡ್ತಿದ್ರ? ಜನ ಎಲ್ಲ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾರ ಮೇಲೆಲ್ಲ ಸಂದೇಹ ಇದೆಯಾ ಮಾಡಿರೋಂಥದ್ದು ಇಂಥವ್ರೆ ಅಂತ? ಗೊತ್ತಿಲ್ಲ ಸರ್, ಅವ್ರು ನೋಡಿಲ್ಲ ನಾವು. ಅವ್ರು ಮಾಸ್ಕ್ ಹಾಕೊಂಡಿದ್ದಾರೆ. ಇದೇ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಸತೀಶ್ ತನ್ನ ಸ್ನೇಹಿತರಾದ ಶರತ್ ಮತ್ತು ಪ್ರಶಾಂತ್ ಜೊತೆಗೂಡಿ ಮದ್ಯದ ಅಮಲಿನಲ್ಲಿ ಸುರೇಶ್ ಅವರ ಕಾರಿನ ಗಾಜು ಒಡೆದು ಹಾಕಿದ್ದಾರೆ. ಈ ಘಟನೆಯಿಂದ ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ ಎಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.